ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಅಂತ ಹೇಳಿ, ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್, ಶ್ವಾಸಕೋಶ ವಿಭಾಗದ ಮುಖ್ಯಸ್ಥ, ಚೇರ್ಮನ್ ಆಫ್ ಪಲ್ಮನಾಲಜಿ ಆ್ಯಂಡ್ ಸ್ಲೀಪ್. ನಮ್ಮ ಕನ್ನಡದ ಹೆಮ್ಮೆಯ ಮಾಜಿ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಎಚ್.ಡಿ. ದೇವೇಗೌಡ ಅವರು ಇವತ್ತು ಬೆಳಗ್ಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ ಬೆಳಗ್ಗೆನೇ ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಥರದ ಟ್ರೀಟ್ಮೆಂಟ್ ಯಾವುದು ಕರೆಕ್ಟಾಗಿ ಕೊಡಬೇಕೋ ಅದೆಲ್ಲ ಮಾಡ್ತಾಯಿದ್ದೀವಿ. ಇನ್ವೆಸ್ಟಿಗೇಷನ್ಗಳು ನಡೀತಾ ಇದೆ. ಅವರು ಸ್ಟೇಬಲ್ ಆಗೋದಕ್ಕೆ ನಾವು ಒಂದು ಮೆಡಿಕಲ್ ಟೀಮೇ ಮಾಡಿದ್ದೀವಿ. ಮುಂದಿನ 1-2 ದಿನದಲ್ಲಿ ಅವರ ಆರೋಗ್ಯ ಸುಧಾರಿಸಿ ಅವರು ವಾಪಸ್ಸು ಸ್ವಗೃಹಕ್ಕೆ ಹೋಗಲಿ ಅನ್ನೋದು ನಮ್ಮ ಮತ್ತು ನಿಮ್ಮೆಲ್ಲರ ಆಶಯ ಆಗಿರುತ್ತೆ. ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ನೀರಿನಂಶ ಜಾಸ್ತಿ ಇದೆ. ಅದಕ್ಕೆ ಏನೇನು ಮೆಡಿಸನ್ ಕೊಡಬೇಕೋ ಅದನ್ನು ಕೊಡ್ತಾಯಿದ್ದೀವಿ. ಅವರು ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಸ್ಟೆಬಿಲಿಟಿ ಬೇಕು, ಅದು 1-2 ದಿನದಲ್ಲಿ ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಬೇರೆ ಪ್ರಶ್ನೆ. 1-2-3 ದಿನದಿಂದನೇ ಇನ್ಫೆಕ್ಷನ್ ಶುರು ಆಗಿರುತ್ತೆ. ಅವರು ಆದಷ್ಟು ಮನೇಲೇ ಚಿಕಿತ್ಸೆ ತಗೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ರು. ಬಟ್ ಹಾಸ್ಪಿಟ್ಲಿಗೆ ಬರೋವಂಥ ಪರಿಸ್ಥಿತಿ ಇತ್ತು. ಅದನ್ನು ನಾವೆಲ್ಲ ತಪಾಸಣೆ ಮಾಡಿ ಅವ್ರಿಗೆ ಇದನ್ನು ಒಪ್ಪಿಸಿ, ನಮ್ಮ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇದರಲ್ಲಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವ್ರಿಗೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡೋವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ICUಲೆಲ್ಲ ಇಲ್ಲ, ನಾರ್ಮಲ್ ವಾರ್ಡಲ್ಲೇ ಇದೆ. ಇನ್ನೂ ಗೊತ್ತಿಲ್ಲ. ಪರಿಸ್ಥಿತಿ ಪ್ರತಿದಿನ ನಿರಂತರವಾಗಿ ನಾವು ನೋಡಿ ಅವ್ರು ಯಾವಾಗ ತಕ್ಕ ಮಟ್ಟಿಗೆ ರಿಕವರಿ ಆಗಿದೆ ಆ ಥರ ಸಂದರ್ಭದಲ್ಲಿ ಮನೆಗೆ ಕಳಿಸ್ಕೊಡೋವಂಥ ಒಂದು ಯೋಚನೆ ಇದೆ. ಅವರ ಕುಟುಂಬದವರೆಲ್ಲ ಇದ್ದಾರೆ. ಆ ಥರ ನಾವು ಹೇಳಲಿಕ್ಕೆ ಬರಲ್ಲ ಅಲ್ವಾ. ಅವ್ರ ಕುಟುಂಬದವ್ರು ಇದ್ದಾರೆ. ನಿಮ್ಮೆಲ್ಲರ ಒಂದು ಹಾರೈಕೆ ಇರುತ್ತೆ, ನಮ್ಮ ಹಾರೈಕೆ ಇರುತ್ತೆ. ಸೊ ಇಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಅದು ಬಹಳಷ್ಟು ಜನ ಡಾಕ್ಟರ್ಸ್ದು ಒಂದು ಎಕ್ಸ್ಪರ್ಟ್ ಟೀಮ್ ಅಂತ ಮಾಡಿದ್ದೀವಿ. ಸೊ ಯಾರ್ಯಾರು ಸಹಾಯ ಬೇಕಾಗತ್ತೆ, ಯಾವ್ಯಾವ ವಿಭಾಗದ ಸಹಾಯ ಬೇಕಾಗತ್ತೆ ಅವರೆಲ್ಲ ಇದ್ದಾರೆ. ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ನಮ್ಮ ಗುರಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಆರೋಗ್ಯವಾಗಿ ವಾಪಸ್ ಹೋಗಲಿ ಅನ್ನೋದು ನಮ್ಮ ಗುರಿ. ಇತ್ತೀಚೆಗೆ ಬಂದಿರೋದು, ಬಟ್ ಇದು ಇನ್ನು 2-3 ದಿನದಲ್ಲಿ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ನೋಡೋಣ. ಥ್ಯಾಂಕ್ ಯು. ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದಷ್ಟು ಬೇಗ ದೇವೇಗೌಡರು ಮತ್ತು ಅಲ್ಲಿಯ ವೈದ್ಯರು ಅವರ ಹೇಳಿಕೆಯನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ಮಾಜಿ ಪ್ರಧಾನಿ ದೇವೇಗೌಡರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಹೆಸರುವಾಸಿ. ನೀವು ಗಮನಿಸಿ 28 ಲೋಕಸಭಾ MP ಗಳಿದ್ದಾರೆ. ಅದರಲ್ಲಿ 4 ಜನ ಒಂದೇ ಒಂದು ಪ್ರಶ್ನೆಯನ್ನೇ ಕೇಳಿಲ್ಲ ಅಂಥೇಳಿ ಮೊನ್ನೆ ಮಾಹಿತಿ ಬರ್ತಾಯಿತ್ತು. ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ. ಆದರೆ ದೇವೇಗೌಡರು ನೋಡಿ, ಇದು ಮೊನ್ನೆ ಅವರಿಗೆ ರಾಜ್ಯಸಭೆಯಲ್ಲಿ ಕುಳಿತು ಮಾತನಾಡೋದಕ್ಕೆ ಅವಕಾಶ ಕೊಟ್ಟರು. 1962ರಲ್ಲಿ ಪ್ರಪ್ರಥಮವಾಗಿ MLA ಆಗ್ತಾರೆ. ಮೊದಲು ಕಾಂಗ್ರೆಸ್ಸಲ್ಲಿರ್ತಾರೆ. ಆ ನಂತರ ಜನತಾ ಪರಿವಾರ, ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧದ ನೋಡಿ ಒಂದೊಮ್ಮೆ ಆರೋಗ್ಯ ಪ್ರಾಬ್ಲಮಿಂದಾಗಿ ಈ ರೀತಿ ಆಗಿದ್ರು. ಅಂದರೆ ವೀಲ್ ಚೇರಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಉಂಟಾಗಿತ್ತು. ದೆಹಲಿಗೆ ಕೂಡ ಇದೇ ಥರ ಹೋಗ್ತಾಯಿದ್ರು. ಆಮೇಲೆ ಅಧಿವೇಶನದಲ್ಲೆಲ್ಲ ಯಾವತ್ತೂ ಕೂಡ ತಪ್ಪಿಸಿಕೊಂಡ ಉದಾಹರಣೆನೇ ಇಲ್ಲ. ಇದೆಲ್ಲ ಒಂದು ಮೇಲ್ಪಂಕ್ತಿ. ನೀವು ರಾಜಕೀಯ ಏನು ಮಾತಾಡ್ತಿರೋ ಅದೆಲ್ಲ ಬೇರೆ. 91 ವರ್ಷದಲ್ಲಿ ನೀವು ಇಲ್ಲಿಂದ ಡೆಲ್ಲಿ ವಿಮಾನ ಹತ್ತಿ 2.5 ಗಂಟೆ ಕೂತಾಗ ಏನು ಜಗತ್ತೇ ಮುಗಿದೋಯ್ತೇನೋ ಅನ್ನೋಂಥ ರೀತಿಯಲ್ಲಿ ಭಾವನೆ ಬಂದುಬಿಡುತ್ತೆ ನಮಗೆಲ್ಲ. 2.5 ಗಂಟೆ ನೀವು ಕೂತಾಗ ಅಯ್ಯೋ ಜಗತ್ತು ಬೇರೆ ಏನೇ ಇಲ್ಲ ಅಂತ. ದೇವೇಗೌಡರು ಕೂಡ ಈ ಫ್ಲೈಟಲ್ಲೇ ಹೋಗಬೇಕಾಗತ್ತೆ. ಈ ವಯಸ್ಸಲ್ಲೇ ಹೋಗ್ತಾರೆ. ಮೊನ್ನೆ ಆಮೇಲೆ ನಿಮ್ಗೆ ಗೊತ್ತಿಲ್ಲ, ದೆಹಲಿ ಚಳಿ, ಅಯೋಧ್ಯೆಗೆ ಹೋಗಿದ್ರು. ಅಯೋಧ್ಯೆಯಲ್ಲಿ ಚಳಿ 10 ಡಿಗ್ರಿಯಲ್ಲಿ ಸೆಂಟಿಗ್ರೇಡ್, ಅದರಲ್ಲಿ ಹೋಗಿ ಬಂದಿದ್ದರು. ಇದು ಮೊನ್ನೆ ಅವರು ಮಾತಾಡಿದ್ದು. ಆಮೇಲೆ
ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇವರ ನಡುವಿನ ಸಂಭಾಷಣೆ ಕೂಡ ಭಾಳ ಅದ್ಭುತವಾಗಿತ್ತು ರಾಜ್ಯಸಭೆಯಲ್ಲಿ. ಬಳಲ್ತಾ ಇದ್ದಾರೆ ದೇವೇಗೌಡರು. ಸಾಧ್ಯವಾದರೆ ಅವರು ಇತ್ತೀಚೆಗೆ ಮಾತನಾಡಿದಂಥ ಕೆಲವು ನೀರಿನ ವಿಚಾರವಾಗಿ ಮಾತಾಡಿದರು. ಮೇಕೆದಾಟು ಬಗ್ಗೆ ಇತ್ತೀಚೆಗೆ ಮಾತಾಡಿದರು ಕೂತ್ಕೊಂಡು. ಸ್ಪೀಕರ್ ಅವರಿಗೆ ಅನುವು ಮಾಡಿಕೊಟ್ಟಿದ್ರು. ಅಂದರೆ 91ನೇ ವಯಸ್ಸಿನಲ್ಲಿ ನೀರಿಗಾಗಿ ಕರ್ನಾಟಕದ ಬಗ್ಗೆ ಮಾತಾಡಿದ ಆ ಝಲಕ್ ನೋಡ್ಕೊಂಬನ್ನಿ. ದಿ ತಮಿಳುನಾಡು ಅಡ್ವೊಕೇಟ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ in the Supreme Court, let them build a dam above Mettur. That is not correct. Tamil Nadu, the senior most advocate who appears for Tamil Nadu has made it clear to build a dam across above Mettur by Karnataka. I am not going to say anything, sir. Please. What the water goes to the river, see. Sorry, Chairman. In 10 years, 4 years is only the problem. I am 60 years I have fought this battle. I am 91. In 10 years, only 4 years is the problem. Facts and figures are there. Sir, appeal to the Honorable Prime Minister to see that something is done to solve the drinking problem of Karnataka, sir. That is all I would like to pay and pray and appeal to the members of all this house, whether this side or that side. Drinking water is a major problem. What all done by the Prime Minister, I wholeheartedly support, and he has done a magnanimous work, and I only say God give him long life. The Tamil Nadu advocate has expressed in the Supreme Court, let them build a dam above Mettur. That is not correct. Tamil Nadu, the senior most advocate who appears for Tamil Nadu has made it clear to build a dam. ಇದು ರಾಜ್ಯಸಭೆಯಲ್ಲಿ ಮೊನ್ನೆ ಮಾತನಾಡಿದಂಥದ್ದು 6/2/2024. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಮತ್ತು ದೇವೇಗೌಡರು ಇಬ್ಬರು ಕೂಡ ಒಂದೇ ಸಾಲಿನಲ್ಲಿ ಕೂತು ಅಕ್ಕಪಕ್ಕದಲ್ಲಿ ಕೂತು ಮಾತನಾಡಿದಂಥ ದೃಶ್ಯ ಭಾಳ ಅದ್ಭುತವಾಗಿತ್ತು. ಅದನ್ನು ಕೂಡ ಸಾಧ್ಯವಾದರೆ ನಿಮ್ಗೆ ತೋರಿಸ್ತೀನಿ. ಈಗಾಗಲೇ ನಾಗೇಂದ್ರ ಬಾಬು ಮಣಿಪಾಲ್ ಹಾಸ್ಪಿಟಲಲ್ಲಿ ಮಾಹಿತಿಗಳನ್ನು ಪಡೀತಾ ಇದ್ದಾರೆ. ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಮಣಿಪಾಲ್ ಆಸ್ಪತ್ರೆಯಿಂದ ಪತ್ರಿಕಾ ಪ್ರಕಟಣೆ. ಬೆಳಗ್ಗೆ ಉಸಿರಾಟ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಬೆಳಗ್ಗೆ ಮಣಿಪಾಲ್ ಆಸ್ಪತ್ರೆಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ ಬಂತು. ಇದು ಆಸ್ಪತ್ರೆಯ ಬುಲೆಟಿನ್. ಇದು ಯಾರ್ಯಾರು ಹೆಲ್ತ್ ಬುಲೆಟಿನ್ ಅಂತೇಳಿ ಈ VIP ಗಳು ದಾಖಲಾದಾಗ ಒಂದು ಮಾಹಿತಿಯನ್ನು ಕೊಡುತ್ತೆ ಆಸ್ಪತ್ರೆಗಳು. ಈಗ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ. ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವೀಕ್ಷಕರೇ, ನೆನಪಿರಲಿ, ಕಳೆದ ಬಾರಿ ಒಂದು 2-3 ವರ್ಷದ ಹಿಂದೆ ಅಂತ ಅಂದ್ಕೊಂಡಿದ್ದೀನಿ, ಹಾಸನ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನಿಗೆ ಒಂದು 2-3 ವರ್ಷದ ಹಿಂದಿನ ಕತೆ. ಹಾಸನದ
ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕಾಭಿಷೇಕ ನಡೀತಾ ಇತ್ತು. ನೀವು ಆ ಮಹಾಮಸ್ತಕಾಭಿಷೇಕ ನಡಿಬೇಕು ಅಂತಂದರೆ ಒಂದೊಂದು ಸರಿಸುಮಾರು ಒಂದು 500 ಮೆಟ್ಲಿದೆ, ನಡ್ಕೊಂಡು ಹೋಗ್ಬೇಕು. ಬಹುತೇಕರು ನಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನನಗೀಗಲೂ ಕರೆಕ್ಟಾಗಿ ನೆನಪಿದೆ, ಉಮಾಶ್ರೀ ಅವರು ಪಾಪ ಮಿನಿಸ್ಟರ್ ಆಗಿದ್ದರು, ಆಗ ಅವರಿಗೆ ಸ್ವಲ್ಪ ತೊಂದರೆ ಕೂಡ ಇತ್ತು, ಬೆನ್ನು ಇತ್ತು. ಹಾಗಾಗಿ ಅವರು ಕೂಡ ಅಲ್ಲಿ ಏನು ಹೊತ್ಕೊಂಡು ಹೋಗುವ ಅವಕಾಶಗಳಿರುತ್ತೆ. ಬಟ್ ದೇವೇಗೌಡರು ಅದಕ್ಕೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ಅವರ ಮನೋಬಲ ಯಾವ ರೀತಿ ಇತ್ತು ಅಂದರೆ ಅವರು ನಡ್ಕೊಂಡೇ ಗೊಮ್ಮಟೇಶ್ವರನ ದರ್ಶನವನ್ನು ಮಾಡಿದರು, ಮಹಾಮಸ್ತಕಾಭಿಷೇಕವನ್ನು ನೋಡಿದರು. ಮೊನ್ನೆ ನೂತನ ಸಂಸತ್ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ವೀಲ್ ಚೇರಲ್ಲಿ ಹೋಗಿದ್ರು. ಬನ್ನಿ ನಾಗೇಂದ್ರ ಬಾಬು, ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ದೇವೇಗೌಡರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೀತಾರೆ. ಎಸ್ ನಾಗೇಂದ್ರ ಬಾಬು, ಏನಿದೆ ಅಪ್ಡೇಟ್ಸ್? ಜಯಪ್ರಕಾಶ್ ಶೆಟ್ಟಿ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಹೆಲ್ತ್ ಬುಲೆಟಿನ್ ಗಮನಿಸಿದಾಗ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಈಗ ಮಾಹಿತಿ ಲಭ್ಯವಾಗಿದೆ. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಅವರಿಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸಗಳಾಗುತ್ತೆ. ಅವರನ್ನ ಶ್ವಾಸಕೋಶ ತಜ್ಞರು ಆಗಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಅವರು ಆರೋಗ್ಯವನ್ನ ನಿಗಾ ವಹಿಸಿದ್ದಾರೆ. ಸದ್ಯ ಅವರನ್ನ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು. ಓಕೆ, ಡಾಕ್ಟರ್ ಮಂಜುನಾಥ್ ಅವರು ಈಗ ನಮ್ಮೊಂದಿಗೆ ದೂರವಾಣಿಯಲ್ಲಿದ್ದಾರೆ. ಮಂಜುನಾಥ್ ಅವರನ್ನ ಮೊದಲೆಲ್ಲ ನೋಡ್ಕೋತಾ ಇದ್ರು. ಡಾಕ್ಟರ್ ಸರ್ ನಮಸ್ತೆ. ನಮಸ್ತೆ ಹೇಳಿ. ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತೇಳಿ, ಅವರ ಸಾಧಾರಣವಾಗಿ ಹೆಲ್ತ್ ರೂಟೀನ್ ಹೇಗಿದೆ ಡಾಕ್ಟ್ರೆ, ನಿಮ್ಗೆ ಗೊತ್ತಿಲ್ಲ? ಒಂದು 3 ದಿವಸದಿಂದ ಅವ್ರಿಗೆ ಸ್ವಲ್ಪ ಜ್ವರ, ಕೆಮ್ಮು ಇತ್ತು, ಕಾಫ್ ಇತ್ತು. ಸೊ ಜೊತೆಗೆ ಸಮ್ ಯೂರಿನ್ ಇನ್ಫೆಕ್ಷನ್ ಕೂಡ ಇತ್ತು. ಸೊ ಹಾಗಾಗಿ ಇಟ್ಸ್ ಎ ಮಿಕ್ಸ್ಡ್ ಇನ್ಫೆಕ್ಷನ್, ಬೋತ್ ಬ್ಯಾಕ್ಟೀರಿಯಲ್ ಅಂಡ್ ವೈರಲ್ ಇನ್ಫೆಕ್ಷನ್. ಓಕೆ. ಸೊ ಅದಕ್ಕೋಸ್ಕರ ಈಗ ಅಡ್ಮಿಟ್ ಮಾಡಿದ್ದಾರೆ. ಅದು ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ, IV ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ. ಓಕೆ. ಸೊ ಸ್ವಲ್ಪ ಕೆಮ್ಮಿಗೆ ಔಷಧಿ. ಸೊ ಒಂದು 2 days ಅಲ್ಲಿ ವಾಪಸ್ ಬರ್ತಾರೆ. ಓಕೆ. ಸಾಧಾರಣವಾಗಿ ಅವರ ಹೆಲ್ತ್ ರುಟೀನ್ ಹೆಂಗಿರುತ್ತೆ ಡಾಕ್ಟರ್? ಅಂದರೆ ಪ್ರತಿದಿನ ರುಟೀನ್ ಅವರು ಹೆಲ್ತ್ಗಾಗಿ ಮಾಡೋ, ಯಾಕೆಂದರೆ ಯೋಗ ಮಾಡ್ತಾ ಇದ್ರು, ಬೆಳಗ್ಗೆ ಹೇಳ್ತಾರೆ, ಕೆಲವೆಲ್ಲ ನಾವೆಲ್ಲ ನೋಡಿದ್ವಿ, ಕೆಲವು ಕಷಾಯಗಳೆಲ್ಲ ಕುಡಿತಾರೆ, ಆಮೇಲೆ ಇದೆಲ್ಲ ಅವ್ರು ರುಟೀನ್ ಮಾಡ್ತಾರೆ ಅವರು. ಹಾಗಾಗಿ ಕೇಳಿದೆ, ನಿಮಗೆ ಭಾಳ ಹತ್ತಿರದಿಂದ ಗೊತ್ತಿದೆ. ಯಾಕಂದರೆ ಅವರೊಂದು ಮಾತು ಹೇಳಿದ್ದು ನನಗೆ ಈಗಲೂ ನೆನಪಿದೆ, ಒಂದು ಟೂರ್ ಹೋಗೋದಕ್ಕಿಂತ ಮೊದಲು ಒಂದು ಪೂರ್ತಿ ಚೆಕಪ್ ಮಾಡಿಸ್ಕೋತಾರೆ ಅವ್ರನ್ನ. ಈಚೆಗೆ ಏನಾಯ್ತು, ಅವರು ಡೆಲ್ಲಿ ಇವಾಗ ಸೆಷನ್ ಬೇತಲ್ಲ, ಪಾರ್ಲಿಮೆಂಟ್ ಸೆಷನ್, ಅಲ್ಲಿ ಒಂದು 10 days ಇದ್ರು. ಆಮೇಲೆ ಇಲ್ಲೂ ಕೂಡ ನಿರಂತರವಾಗಿ ಜನ ಭೇಟಿ ಮಾಡ್ತಾ ಇರ್ತಾರೆ ಅವ್ರಿಗೆ. ಸೊ ಹೀಗಾಗಿ ಸ್ವಲ್ಪ ಇನ್ಫೆಕ್ಷನ್ ಇರುತ್ತೆ, ಇದು ಯಾವಾಗ್ಲೂ ವಲ್ನರಬಿಲಿಟಿ ಇರುತ್ತೆ. ಯಾಕೆಂದ್ರೆ ಸುಮಾರು ಜನ ಮುಖದ ಹತ್ರನೇ ಮಾತಾಡ್ತಾರಲ್ಲ, ಕಿವಿ ಹತ್ರ ಮಾತಾಡೋದು, ಮುಖದ ಹತ್ರ ಮಾತಾಡೋದು. ಹೀಗಾಗಿ ಸೊ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಆದ್ರೂ ಹೇಳ್ತೀವಿ ಸ್ವಲ್ಪ ಅಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕೊಳ್ಳಿ ಅಂತ, ಬಟ್ ಕೇಳಲ್ಲ. ಯಾಕೆಂದ್ರೆ ಅದು ಓಕೆ. ಅಲ್ಲ, ವಿಶೇಷವಾಗಿ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ. ಅವರೊಮ್ಮೆ ನಮಗೆ ಹಿಂಗೆ ತೋರಿಸಿದ್ರು, ಅವರೊಮ್ಮೆ ಮಾತ್ರೆ ಹಿಂಗೆ ತೋರಿಸಿದ್ರು, ಇಷ್ಟು ಮಾತ್ರೆ ಬೇಕು ಅಂತೇಳಿ. ಅವರ ಒಂದು ಮ್ಯಾನರಿಸಮ್, ಒಂದು ನಗು, ಒಂದು ಮ್ಯಾನರಿಸಮ್ ಇದೆ ಅವ್ರದ್ದು. ಅದನ್ನು ತೋರಿಸ್ಬಿಟ್ಟು ನಾನು ಇಷ್ಟು ತಿನ್ಬೇಕಪ್ಪ ಅಂತ ಹೇಳ್ತಾ ಇದ್ರು. ಅಂದರೆ ರಿಯಲಿ ದೇವೇಗೌಡರ ಆರೋಗ್ಯ ಹೇಗಿದೆ ಬೇಸಿಕಲಿ? ಅಲ್ಲ, ಇವಾಗ ಹಿಂದೆ ಒಂದು ಸ್ವಲ್ಪ ಯಾವಾಗ ಲಾಸ್ಟ್ ಒಂದು 10 months ಬ್ಯಾಕು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ಫಾರ್ ಲಾಸ್ಟ್ 5-6 months ಸ್ಟೇಬಲ್ ಆಗಿದ್ದಾರೆ. ಓನ್ಲಿ ಅಂದ್ರೆ ಅವರು ವಯಸ್ಸಿಗೆ ಮೀರಿ ದಣು ಮಾಡ್ಕೊಂತಾರೆ. ಸೊ ವಿಶ್ರಾಂತಿ ಇಲ್ಲ. ಸೊ ಬೇಕಲ್ಲ ಅವೆಲ್ಲ. ಖಂಡಿತ. ಅಲ್ಲ, ಈ ಹಿಂದೆ ಈಗ ಚಳಿ ಇದ್ರು ಕೂಡ ಸೆಷನ್ಗೆ ಹೋಗಿದ್ರು, ಆಮೇಲೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಹೋಗಿದ್ರು, ಆಮೇಲೆ ಅವತ್ತು ಸ್ವಲ್ಪ ವೀಲ್ ಚೇರಲ್ಲಿ ಕೂಡ ಇದ್ರು ಎಲೆಕ್ಷನ್ ಟೈಮಲ್ಲಿ. ಅದು ಯಾವ ಕಾರಣಕ್ಕಾಗಿ ಡಾಕ್ಟ್ರೆ? ಇಲ್ಲ, ಇವಾಗ ಸ್ವಲ್ಪ ವೀಲ್ ಚೇರಲ್ಲೇ ಇರ್ತಾರೆ ಸ್ವಲ್ಪ. ಯಾಕೆಂದ್ರೆ ಸ್ವಲ್ಪ ಕಾಲೆಲ್ಲ ಊತ ಇದೆ ಅವ್ರಿಗೆ ಮೊದಲಿಂದ. ಆಮೇಲೆ ಸ್ವಲ್ಪ ನೀ ಜಾಯಿಂಟ್ ಪೇನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ವೀಲ್ ಚೇರ್ ಸಪೋರ್ಟ್ ತಗೊಂತಾರೆ ಇವಾಗ. ಸೊ ಈಗ ಸ್ಥಿರವಾಗಿದೆ ಅಲ್ವಾ ಡಾಕ್ಟ್ರೆ? ಯಾವುದೇ ಹೌದು, ಮೇಜರ್ ಇಶ್ಯೂಸ್ ಏನಿಲ್ಲ. ಬಟ್ ಡೆಫಿನೆಟ್ಲಿ ಒಂದು 2-3 ದಿವಸ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ. 3 ದಿವಸ ಕಳೆದು ಬರ್ತಾರೆ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ದೇವೇಗೌಡರ ಅಳಿಯ ಕೂಡ ಇವರು ಡಾಕ್ಟರ್ ಮಂಜುನಾಥ್. ಅದನ್ನು ಯಾವತ್ತೂ ಕೂಡ ಅವರು ಪ್ರೊಜೆಕ್ಟ್ ಮಾಡ್ತಾ ಇರಲಿಲ್ಲ. ಅಂದರೆ ದೇವೇಗೌಡರು ಮಾಡ್ತಾ ಇರಲಿಲ್ಲ, ಮಂಜುನಾಥ್ ಅವರು ಕೂಡ ಮಾಡ್ತಾ ಇರಲಿಲ್ಲ ಅದನ್ನು. ಅದು ಅವರವರ ವೃತ್ತಿಗೆ ಅವರವರು ಕೊಟ್ಟಂಥ ಗೌರವ. ಇವರು ಡಾಕ್ಟರ್ ವೃತ್ತಿಗೆ ಗೌರವ ಕೊಟ್ಟರೆ ಅವರ ರಾಜಕೀಯ ವೃತ್ತಿಗೆ ಗೌರವವನ್ನು ಕೊಡ್ತಾಯಿದ್ರು. ಈ ಹಿಂದೆ ಕೂಡ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂಥೇಳಿ ಸ್ವಲ್ಪ
ಯುರಿನ್ ಇನ್ಫೆಕ್ಷನ್, ಆಮೇಲೆ ಜ್ವರ ಮತ್ತು ಕೆಮ್ಮು ಇತ್ತು ಅಂತೇಳಿ. ಯುರಿನ್ ಇನ್ಫೆಕ್ಷನ್ ಇದ್ದಾಗ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಉಂಟಾಗತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಮಂಜುನಾಥ್ ಹೇಳಿಕೆ, 3 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ, 3 ದಿನಗಳ ನಂತರ ಖಂಡಿತವಾಗ್ಲೂ ಬರ್ತಾರೆ. ವಯೋಸಹಜವಾಗಿ ಹೆಚ್ಚಿನ ಸ್ಟ್ರೈನ್ ತಗೊಳ್ತಾರೆ ಅಂತ. ಅಫ್ಕೋರ್ಸ್ ಹೆಚ್ಚಿನ ಸ್ಟ್ರೈನ್ ತಗೊಳ್ತಾರೆ, ಯಾಕಂದರೆ ಅದು ಸುಮ್ಮಗಿರುವಂಥ ವ್ಯಕ್ತಿತ್ವ ಅಲ್ಲ, ವ್ಯಕ್ತಿನೂ ಅಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ರಾಜಕೀಯ ಮಾತಾಡಲಿಕ್ಕೆ ಬಂದಿರ್ತಾರೆ, ಭಾಳ ಹತ್ತಿರದಿಂದ ಮಾತಾಡಿರ್ತಾರೆ. ಆ ಸಂದರ್ಭದಲ್ಲಿ ವಯೋಸಹಜವಾಗಿ ಮಾಸ್ಕ್ ಹಾಕ್ಕೊಂಡಿರ್ಬೇಕಾಗತ್ತೆ. ಬಟ್ ದೇವೇಗೌಡರು, ಯಡಿಯೂರಪ್ಪ ಇವರನ್ನೆಲ್ಲ ಮಾಸ್ಕ್ ಹಾಕೊಳ್ಳಿ ಅಂತಂದರೆ ಅವ್ರು ಕೇಳ್ತಾರಾ? ಹಾಂ, ಜನಗಳ ಜೊತೆ ಹೋಗಬೇಡಿದ್ದಂದ್ರೆ ಕೇಳ್ತಾರಾ? ಇವರೆಲ್ಲ ಮಣ್ಣಿನ ಮಕ್ಕಳು. ಅಂದರೆ ಎಲ್ಲ ಬಹುಶಃ ನೀವು ವಿಕಿಪೀಡಿಯಾದಲ್ಲಿ ಯಾವ ಊರು, ಯಾವ ತಾಲೂಕು, ಯಾವ ಗ್ರಾಮ, ಯಾವ ಹೋಬಳಿ ಅಂತ ಕೇಳೋದ್ರ ಬದಲಾಗಿ ದೇವೇಗೌಡರ ಹತ್ರ, ಯಡಿಯೂರಪ್ಪನವ್ರ ಹತ್ರ ಈ ಊರಲ್ಲಿ ಯಾವ ಜಾತಿ, ಯಾವ ದೇವಸ್ಥಾನ, ಎಷ್ಟು ಜನ ಇದ್ದಾರೆ, ಯಾವ ರೋಡು, ಇದನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ. ಸೊ ಹಾಗಿದ್ದವರು ಡಾಕ್ಟ್ರ್ ಹೇಳ್ತಾ ಇದ್ದ ಹಾಗೆಯೇ ಮಾಸ್ಕ್ ಹಾಕ್ಕೋಬೇಕಾಗುತ್ತೆ ಉಳಿದವರು ಬಂದು ಮಾತಾಡುವಾಗ. ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ, ಬಟ್ ಇವರೆಲ್ಲ ಅದನ್ನು ಕೇಳಲ್ಲ. ಆಮೇಲೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳುವಂಥ ಧೈರ್ಯ ಕೂಡ ಯಾರಿಗೂ ಇರೋದಿಲ್ಲ. ಸೊ ಹಾಗಿರುವಂಥದ್ದು ಆರೋಗ್ಯ, ವಿಶೇಷವಾಗಿ ಯುರಿನ್ ಇನ್ಫೆಕ್ಷನ್ ಆಗಿದೆ ಅಂತ, ಜ್ವರ ಮತ್ತು ಕೆಮ್ಮು ಇತ್ತು ಅಂಥೇಳಿ ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿದ್ದಾರೆ. 3 ದಿವಸ ಇರಬೇಕಾಗತ್ತೆ. 91 ವರ್ಷ ವಯಸ್ಸು, 91 ವರ್ಷ ವಯಸ್ಸಾಯಿತು. ಕಳೆದ ವರ್ಷ ಅವರು ಪ್ರಧಾನಮಂತ್ರಿಯಾಗಿ, ಅಂದರೆ ಕಳೆದ 2 ವರ್ಷಗಳ ಹಿಂದೆ ಪ್ರಧಾನಮಂತ್ರಿಯಾಗಿ 25 ವರ್ಷಗಳಾಗಿತ್ತು. ಅದರ ಸೆಲೆಬ್ರೇಷನ್ ಕೂಡ ಆಗಿತ್ತು. 1962ರಲ್ಲಿ ಫಸ್ಟ್ ಟೈಮ್ MLA ಆಗ್ತಾರೆ ಅವರು. ಈಗಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಇವರಷ್ಟು ಸೀನಿಯರ್ ಮೋಸ್ಟ್ ರಾಜಕಾರಣದಲ್ಲಿ ಸಕ್ರಿಯರಾಗಿರೋರು ಯಾರೂ ಇಲ್ಲ. SM ಕೃಷ್ಣ ಇವರಿಗಿಂತ 6 ತಿಂಗಳು ದೊಡ್ಡವರು. SM ಕೃಷ್ಣ ಇವರಿಗಿಂತ 6 ತಿಂಗಳು ದೊಡ್ಡವರು. ಇವನ್ ಬಂಗಾರಪ್ಪನವರು ಕೂಡ 6 ತಿಂಗಳು ದೊಡ್ಡವರು ಇವರಿಗಿಂತ. ಆಮೇಲೆ ಈಗಿರುವಂಥ ಹಿರಿಯ ರಾಜಕಾರಣಿಗಳ ಪೈಕಿ ನಿಮಗೆ ಸಕ್ರಿಯವಾಗಿರೋದು ದೇವೇಗೌಡರೊಬ್ಬರೇ. ಫಾರ್ ಎಕ್ಸಾಂಪಲ್, ನಿಮಗೆ LK ಅಡ್ವಾಣಿ ಇರ್ಬೋದು. LK ಅಡ್ವಾಣಿ ಅವರಿಗೆ 96 ವರ್ಷ ಆಯಿತು, ಆದರೆ ಸಕ್ರಿಯರಲ್ಲ ಅಂತ. ದೇವೇಗೌಡರು ಸ್ಥಿರವಾಗಿದ್ದಾರೆ, ಆರೋಗ್ಯ ಸ್ಥಿರವಾಗಿದೆ. ಸ್ವಲ್ಪ ಕೆಮ್ಮಿತ್ತು, 2 ದಿನಗಳ ಹಿಂದೆನೇ ಇತ್ತು. ಸ್ಟ್ರೈನ್ ಜಾಸ್ತಿ ತಗೋತಾರೆ ಅಂತ, ವಯಸ್ಸಿಗೆ ತಕ್ಕ ಅಂತ ಅಲ್ಲ ಅಂತ. ಆಮೇಲೆ ಈಗಂತೂ ನಿರಂತರವಾಗಿ ಪಾರ್ಟಿ ವಿಚಾರಕ್ಕೆ ಎಲ್ಲೆಲ್ಲ ದೊಡ್ಡ ನಾಯಕರು ಬರ್ತಾ ಇದ್ದಾರೆ. ಈ ನಡುವೆ ಕೂಡ ತನ್ನನ್ನು ತೊಡಗಿಸ್ಕೊಳ್ಳುವಂಥ ರೀತಿ ಇದೆಯಲ್ಲ. ಈಗ ಏನೂ ಕೆಲಸ ಇಲ್ಲದವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ, ಈ ವಯಸ್ಸಲ್ಲಿ ಬೇಕಾ ರಾಜಕೀಯ ಅಂತೇಳಿ. ಆದರೆ ಈ ವಯಸ್ಸು ಬಿಡಿ, 40-50ಕ್ಕೆ ಏದುಸಿರು ಬಿಡುವಂಥ ಸಂದರ್ಭದಲ್ಲಿ 91ನೇ ವಯಸ್ಸಲ್ಲೂ ಕೂಡ ರಾಜ್ಯದ ನೀರಾವರಿ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ಅವರಷ್ಟು ಇಂಗ್ಲೀಷು ಅವರ ಮಕ್ಕಳು, ಅಂದರೆ ಇವನ್ ಕುಮಾರಸ್ವಾಮಿ ಅವ್ರಿಗೂ ಬರೋದಿಲ್ಲ, ಇನ್ನು ಇತರರಿಗೂ ಬರೋದಿಲ್ಲ ಆ ಕಾಲದಿಂದ. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ರಿಪೋರ್ಟರ್, ನನ್ನ ಕಲೀಗ್ ನಾಗೇಂದ್ರ ಬಾಬು ಇದೀಗ ನೇರವಾಗಿ ಮಣಿಪಾಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ದಾರೆ. ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಹೆಲ್ತ್ ಬುಲೆಟಿನ್